ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷತಾ ಸಪ್ತಾಹದ ಮೂಲಕ ವಿದ್ಯಾರ್ಥಿಗಳ ಜೊತೆ ಸೇರಿ ಅಪಘಾತದ ಬಗ್ಗೆ ಅರಿವು ಮೂಡಿಸುವ ಮತ್ತು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ರು. ಸೋಮವಾರವೂ ಸಹ ಸಂಚಾರಿ ಪೊಲೀಸರ ಸಹಭಾಗಿತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ನೇತೃತ್ವದಲ್ಲಿ ನಗರದಲ್ಲಿ ಬೈಕ್ಗಳಲ್ಲಿ ರೌಂಡ್ಸ್ ಹಾಕುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. ಇನ್ನು ಸಂಚಾರಿ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದರೆ ಇದನ್ನ ಹತೋಟಿಗೆ ತರಬೇಕೆಂದು ಸಂಚಾರಿ ಪೊಲೀಸ್ ಠಾಣೆ PSI ಮಂಜುಳಾ ಅವರು ನಾನಾ ರೀತಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದು ಮತ್ತೊಂದು ವಿನೂತನ ಕಾರ್ಯಕ್ರಮ ಮಾಡಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ. ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಾಲನೆ ಮಾಡೋ ಬೈಕ್ ಸವಾರರಿಗೆ 500 ರೂಪಾಯಿಗಳ ದಂಡ ವಿಧಿಸಿದ್ದಾರೆ. ಆದರೆ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ 1,000 ರೂಪಾಯಿ ಮೌಲ್ಯದ ISI ಮಾರ್ಕ್ನ ಹೆಲ್ಮೆಟ್ಗಳನ್ನು ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾ SP ಕುಶಾಲ್ ಚೌಕ್ಸೆ ಹೆಲ್ಮೆಟ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, 2 ಜನ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಈ ಕಾರಣ ಬಗ್ಗೆ ನಿಮಗೆ ಸ್ಟಾಪ್ ಮಾಡಿದ್ದೀವಿ, ನಿಮಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಕಾರಣ ಬಗ್ಗೆ ನಮಗೆ ಹೆಲ್ಮೆಟ್ ಪ್ರತಿದಿನ ಯೂಸ್ ಮಾಡ್ತೀರಾ ಹೆಲ್ಮೆಟ್? ಇದೇ ಥರ 2 ಜನ ಮಾಡ್ತಾರೆ. ಏನು ಕೆಲಸ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ? ಅದೇ ಥರ ಮಾಡಬೇಕು ಕಂಟಿನ್ಯೂಸ್ ಆಗಿ. ನೀವು ಈ ಥರ ಫಾಲೋ ಮಾಡ್ತಾರೆ, ಅದೇ ಥರ ಬೇರೆ ಜನ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ ಆಕ್ಸಿಡೆಂಟ್ ಎಲ್ಲರಿಗೂ ಹೇಳಿ ಹೆಲ್ಮೆಟ್ ಹಾಕೊಂಡು ಕೊಡಿಸ್ಬೇಕಂತ ಜೊತೆಗೆ ಹೆಲ್ಮೆಟ್ ಸಿಕ್ಕಿದೆ ಕಂಪನಿಯಿಂದ ಬಂದಿದೆನಾ? ಏನು ಹೊರಗಡೆ ಇದೆ ಇಲ್ವಾ? ಇಲ್ಲ, ಫೈನ್ ಕಟ್ ಮಾಡ್ತಾರೆ ನೋಡಿ. ನಾವು ನೋಡಿ ISI ಮಾಡ್ತಾರೆ, ಮನೆಯಲ್ಲಿ ವಾಪಸ್ ಹಾಕಿ ಇದನ್ನು ಯೂಸ್ ಮಾಡ್ತಾ ಇಲ್ಲ. ನಾನು ಏನು ಹೇಳ್ತೀನಿ, ಒಂದು 500 ಫೈನ್ ಕೊಡಿ, ಇದು 1000 ರೂಪೀಸ್ದು ಹೆಲ್ಮೆಟ್ ಇದೆ. ಈ ಹೆಲ್ಮೆಟ್ ತಗೊಂಡು ಕೊಡ್ಬೇಕಪ್ಪ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ವತಿಯಿಂದ ಅಭಿನಂದನೆ ಮಾಡಿ ಒಂದು ಫ್ಲವರ್ ಕೊಡ್ತಾ ಇದ್ದೀವಿ. Where are you going? Isha Foundation. Where are you? Madam, red dress ಕೊಟ್ಟಿದೆ. ಎಲ್ಲರೂ ಕೊಡ್ತಾರೆ, 2 ಜನಕ್ಕೆ ಹೆಲ್ಮೆಟ್ ಕೊಡ್ತಾರೆ. ಈ ಕಾರಣ ಬಗ್ಗೆ ಇದೆ ಅಲ್ವಾ? ಹೆಲ್ಮೆಟ್ ಅವರೇ ಕೊಡ್ತಾರೆ. Where are you? ಹೆಲ್ಮೆಟ್ ఎవరు ఇచ్చారు? ಇವತ್ತು ನೀವು today you have today both of you are using the helmet, so we are giving it. And from next time also whenever you are in city also and wherever you go ಹೋಗ್ತಾ ಇದ್ದೀರಾ. ವೆರಿ ಗುಡ್. ಯಾವ ಊರು? ಗಂಡಕ್ನಳ್ಳಿ. ಪ್ರತಿದಿನ ಯೂಸ್ ಮಾಡ್ತಾರಾ ಹೆಲ್ಮೆಟ್? ದಿನ ಹಾಕ್ತೀರಾ? ಯೂಸ್ ಮಾಡ್ತಾ ಇದ್ದೀರಾ? ಈ ಕಾರಣ ಮತ್ತೆ ನಿಮಗೆ ಒಂದು ತಗೊಳ್ಳಿ, ಆರಾಮಾಗಿ ಹೋಗಿ. ಇರ್ಲಿ ಪರವಾಗಿಲ್ಲ. ನೋಡಿ ಫೈನ್ ಕೊಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣ ಬಗ್ಗೆ ನಿಮಗೆ ಕ್ಯಾಮ್ರಾ ಸ್ವಲ್ಪ ಹಿಂದೆ ಕಣ. ಹೆಲ್ಮೆಟ್ ಹಾಕಕ್ಕೆ ಏನು ತೊಂದರೆ ಇದೆ ಸರ್? ಇಲ್ಲ, ಹಾಕಕ್ಕೆ ಏನು ತೊಂದರೆ ಇದೆ? ಹೆಲ್ಮೆಟ್ ಇದೆ, ತೊಂದರೆ ಏನು? ಪ್ರತಿದಿನ ಹಿಂಗೆ ಹೆಲ್ಮೆಟ್ ಕೊಡಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ತಿಂಗಳು ನಾವು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ದು ಡೈರೆಕ್ಷನ್ಸ್ ಪ್ರಕಾರ
ನಮ್ಮ ಡಿಸ್ಟಿಕಲ್ಲಿ ಕೂಡ ನಾವು ರೋಡ್ ಸೇಫ್ಟಿ ಮಂತ್ ಆರ್ಗನೈಸ್ ಮಾಡಿದ್ದೀವಿ, ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫುಲ್ ಮಂತ್ ಬೇರೆ ಬೇರೆ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡ್ತಾ ಇದೆ. ಬೇರೆ ಬೇರೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿದ್ದಾರೆ, ಸ್ಟೂಡೆಂಟ್ಸ್ಗೆ ಮತ್ತು ಅವ್ರದ್ದು ಪೇರೆಂಟ್ಸ್ ವಗೇರಾಗೆ ಕೂಡ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ಥರ ಹೆಚ್ಚಾಗಿ ನಂಬರಲ್ಲಿ ನಾವು ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ, ಸೊ ದಟ್ ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ಟ್ರಾಫಿಕ್ ರೂಲ್ಸ್ ಬಗ್ಗೆ. ಅದೇ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ನಾವು ನಮ್ಮ ಎಲ್ಲ ಸರ್ಕಲ್ ಸ್ಟಾಫ್ಗೆ ಸೇರಿ, ಆಫೀಸರ್ಸ್ ಜೊತೆಗೆ ಮತ್ತು ಸ್ಟಾಫ್ಗೆ ಸೇರಿ ಎಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ ನಮಗೆ ನೋಡಿಕೊಂಡು ಕೂಡ ಪೊಲೀಸ್ ಕೂಡ ಎಲ್ಲ ಟ್ರಾಫಿಕ್ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತಾರೆ. ಆ ಥರ ಒಂದು ರ್ಯಾಲಿ ಮಾಡಿ ನಾವು ಪಬ್ಲಿಕ್ಗೆ ಅವೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನಮಗೆ ನಂಬಿಕೆ ಇದೆ ಕಿ ಈ ಥರದ್ದು ಎಫರ್ಟ್ಸ್ ಇಂದ ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಮತ್ತು ಟ್ರಾಫಿಕ್ ರೂಲ್ಸ್ ಎಲ್ಲ ಜಾಸ್ತಿ ಫಾಲೋ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ವಗೇರೆ ಏನು ನಡ್ತಾ ಇದೆ ಅದು ಕಡಿಮೆ ಆಗುತ್ತೆ. ನೋಡಿ, ನಿನ್ನೆ ನಮ್ಮ ಮಂಚನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫೆಟಲ್ ಆಕ್ಸಿಡೆಂಟ್ ಆಗಿದೆ. ಆ ಫೆಟಲ್ ಆಕ್ಸಿಡೆಂಟಲ್ಲಿ ಬೈಕ್ ವರ್ಸಸ್ ಸ್ಕೂಟಿ ಟೂ ವೀಲರ್ ಹಾಲ್ಡ್ ಔಟ್ ಕಲಿಜನ್ ಆಗಿದೆ. ಆ ಜಾಗ 3 ಜನದ್ದು ಡೆತ್ ಆಗಿದೆ. ಅದೇ ಥರ ನಮ್ಮ ಇದು ಈಶಾ ಫೌಂಡೇಶನ್ದು ರೋಡ್ ಇದೆ, ಆ ರೋಡಲ್ಲಿ ಮೊನ್ನೆ ಮೈನರ್ ಡ್ರೈವ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರದ್ದು 3 ಜನ ಮಕ್ಕಳದ್ದು ಡೆತ್ ಆಗಿದೆ. ಸೊ ಇದೇ ಥರ ರೆಗ್ಯುಲರ್ ಆಗಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಎಸ್ಪೆಷಲಿ ನಂದಿ ಹಿಲ್ಸ್ ರೋಡಲ್ಲಿ. ಮತ್ತು ನಮ್ಮ ಡಿಸ್ಟಿಕಲ್ಲಿ ಹೈವೇ ಕೂಡ ಇದೆ, ಬೆಂಗಳೂರು ಹೈದರಾಬಾದ್ ಹೈವೇ. ಈ ಥರದ್ದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಆ ವಿಚಾರ ಬಗ್ಗೆ ನಾವು ರೆಗ್ಯುಲರ್ ಆಗಿ ಕ್ರಮ ತಗೊಳ್ತಾ ಇದ್ದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯ ಈಗ ಹೆಲ್ಮೆಟ್ ಕಾರಣ ಬಗ್ಗೆ ಏನಿದೆಯಾ, ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ, ತೋ ಹೆಡ್ ಇಂಜರೀಸ್ ಜಾಸ್ತಿ ಆಗ್ತಾ ಇದೆ. ಹೆಡ್ ಇಂಜರೀಸ್ ಕಾರಣ ಬಗ್ಗೆ ಅದೇ ಸ್ಪಾಟಲ್ಲಿ ಸುಮಾರು ಟೈಮ್ಸ್ ಡೆತ್ ಆಗ್ತಾ ಇದೆ, ಅಥವಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಡೆತ್ ಆಗಿದೆ. ಸೊ ನಾವು ನೋಡಿದ್ದೀವಿ, ನಮ್ಮ ಮಾಹಿತಿ ಪ್ರಕಾರ ನಾವು ಎಷ್ಟು ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಕೇಸಸ್ದು, ಫೆಟಲ್ ಕೇಸಸ್ದು, ನಾನ್ ಫೆಟಲ್ ಕೇಸಸ್ದು, ಯಾವ ಕೇಸಸಲ್ಲಿ ಹೆಲ್ಮೆಟ್ ವಗೇರೆ ಯೂಸ್ ಮಾಡಿದ್ದಾರೆ ಅದೇ ಕೇಸಸಲ್ಲಿ ಹೆಡ್ ಇಂಜರೀಸ್ ಆಗಿದೆ. ತೋ ಏನು ಈ ಥರ ಫೆಟಲ್ ಆಗಿಲ್ಲ, ಅಂದರೆ ಏನು ಕ್ಯಾಶುಯಾಲಿಟಿ ಆಗಿಲ್ಲ. ಸೊ ಇದು ಪ್ರೂವ್ಡ್ ಫ್ಯಾಕ್ಟ್ ಇದೆ ಕಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ, ISI ಮಾರ್ಕ್ಡ್ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಸೊ ಈ ಥರದ್ದು ಫೆಟಲ್ ಇಂಜರೀಸ್ ಕಡಿಮೆ ಆಗುತ್ತೆ ಮತ್ತು ಪ್ರೊಟೆಕ್ಷನ್ ಕಾರಣ ಬಗ್ಗೆ ಇದು ಫೆಟಲ್ ಆಕ್ಸಿಡೆಂಟ್ಸ್ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಅಪಘಾತಗಳಲ್ಲಿ ಸಾವಿನ ಸಂಖ್ಯೆಯನ್ನು ತಪ್ಪಿಸಲು ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ₹500 ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡೋದ್ರ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.